ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕೆಟ್ಸ್ ಯೂಟ್ಯೂಬ್ ಚಾನಲ್. ಮೊದಲನೇ ಬಂದ್ಬಿಟ್ಟು ಎಲ್ಲ ನಮ್ಮೊಂದು ಕನ್ನಡ ಟೆಕೆಟ್ಸ್ ಮೆಂಬರ್ಸ್ ಪ್ರತಿಯೊಬ್ಬರಿಗೆ ಹೇಳ್ತಾರೆ, ಈ ಒಂದು ವಿಡಿಯೋ ಯಾವುದೇ ರೀತಿ ಟೆಕ್ ವಿಡಿಯೋ ಅಲ್ಲ. ಈಗಾಗಲೇ ನಿಮ್ಮ ತಮ್ಮನೇಲಿ ನೋಡಿ ಗೊತ್ತಾಗೇ ಇರುತ್ತೆ. ಏನಪ್ಪ ಹೇಳ್ಬೇಕಾರೆ, ಈಗ ನಮ್ಮ ಒಂದು ಕರ್ನಾಟಕದಲ್ಲಿ ಅತಿ ದೊಡ್ಡ ಶೋ ರಿಲೇಟಿವ್ ಅಂದರೆ ಯಾವುದೇ ಅಂದರೆ ಶೋ ಅಂದರೆ ಹೇಳ್ಬೇಕಾರೆ ಅದು ಬಿಗ್ ಬಾಸ್. ಅತಿ ದೊಡ್ಡ ಶೋ ಅಂದರೆ ಅದು ಬಿಗ್ ಬಾಸ್. ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ. ಈಗ ನೀವು ನೋಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಬಿಗ್ ಬಾಸ್ ನೋಡ್ತಾ ಇದ್ದಾರೆ. ಯಾವತ್ತು ನೋಡಿದವರು ಕೂಡ ಈಗ ಬಿಗ್ ಬಾಸ್ ಅನ್ನೋದು ನೋಡ್ತಾ ಇದ್ದಾರೆ. ಸೀಸನ್ 10 ಅನ್ನೋದು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಆದರೆ ಬಟ್ ತುಂಬ ಜನ ನಮ್ಮ ಒಂದು ಕರ್ನಾಟಕ ಜನ, ಅದ್ರ ಜೊತೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ತುಂಬ ಜನ ಕಮೆಂಟಲ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಮತ್ತು ಯೂಟ್ಯೂಬ್ನಲ್ಲಿ ಕಮೆಂಟ್ ಆಗ್ತಾ ಇದ್ದಾರೆ. ಬ್ರದರ್, ಬಿಗ್ ಬಾಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅದರಲ್ಲಿ ಒಂದು ವಿಡಿಯೋ ಮಾಡಿ ಅದ್ರ ಬಗ್ಗೆ ಹೇಳಿ, ಯಾರು ವಿನ್ ಆಗ್ತಾರೆ, ಯಾರು ವಿನ್ ಆಗ್ಬೋದು, ಇವ್ರು ವಿನ್ ಆಗ್ತಾರೆ, ಇವ್ರಿಗೆ ಓಟ್ ಮಾಡಿ, ಅವ್ರಿಗೆ ಓಟ್ ಮಾಡಿ, ಇವರಿಗೆ ಓಟ್ ಮಾಡಿ, ತುಂಬ ಕಮೆಂಟ್ ಮೇಲೆ ಕಮೆಂಟು, ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಮೆಸೇಜ್ ಮೇಲೆ ತುಂಬ ಮಾಡ್ತಾ ಇದ್ದಾರೆ. ನೋಡೋಣ ಟೋಟಲ್ ಆಗಿ ಬಂದ್ಬಿಟ್ಟು ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೋದು ಅಂತ ನೋಡೋಣ. ಯಾರು ಗೆಲ್ಲೋದು ಚಾನ್ಸ್ ಇದೆ, ಯಾರಿಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಯಾರು ಜಾಸ್ತಿ ನಾವು ನಮ್ಮ ಜನಗಳ ಸಪೋರ್ಟ್ ಮಾಡ್ತಾರೆ ಅವ್ರು ವಿನ್ ಆಗ್ತಾರೆ. ಅದ್ರ ಬಟ್ ನೋಡೋಣ ಯಾರು ಏನೇನಿದೆ ಪ್ರತಿಯೊಬ್ಬರು ಕೂಡ ಅಂತ. ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿ ಟೆಕ್ ವಿಡಿಯೋ ಆಗಿರಲ್ಲ. ಅದ್ರ ಬಟ್ ಬಿಗ್ ಬಾಸ್ ಬಗ್ಗೆ ಆಗಿರುತ್ತೆ. ನೋಡೋಣ ಏನೇನಿದೆ. ಟೋಟಲಿ ಬಂದ್ಬಿಟ್ಟು 6 ಕಂಟೆಸ್ಟೆಂಟ್ಸ್ ಇದ್ದಾರೆ. ಟೋಟಲಾಗಿ ಫೈನಲ್ ಪ್ಲೇಯರ್ಸ್ 6 ಇದ್ದಾರೆ. ಫಿನಾಲೆದಲ್ಲಿ ಇದ್ದಾರೆ. ಮೊದಲನೇ ಬಂದ್ಬಿಟ್ಟು ಎಲ್ಲ ನಿಮ್ಗೆ ಗೊತ್ತಿದೆ 6 ಜನ ಯಾರ್ಯಾರು ಇದ್ದಾರೆ ಬರ್ಬೇಕ್ರೆ. ಮೊದಲೇ ಬಂದ್ಬಿಟ್ಟು ನಮ್ಮೊಂದು ವರ್ತೂರ್ ಸಂತೋಷ್ ಅದ್ರ ಜೊತೆಗೆ ನಮ್ಮೊಂದು ಡ್ರೋನ್ ಪ್ರತಾಪ್ ಅದ್ರ ಜೊತೆಗೆ ತುಕಾಲಿ ಸಂತೋಷ್ ಅದ್ರ ಜೊತೆ ಸಂಗೀತ ಅವರು ಅದ್ರ ಜೊತೆ ವಿನಯ್ ಅವರು ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ತಿಕ್. ಟೋಟಲ್ ಆಗಿ ಇವು 6 ಜನ ಪ್ಲೇಯರ್ಸ್ ಇದ್ದಾರೆ. ಇವ್ರು ನೋಡೋಣ ಯಾರು ವಿನ್ ಆಗ್ಬೋದು ನೋಡೋಣ ಅಂತ. ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿ ನೋಡೋಣ, ಯಾರು ವಿನ್ ಆಗ್ತಾರೆ ಇಲ್ಲೋ ನೋಡೋಣ. ನಾನು ಹೇಳೋದು ಇದ್ರ ಮೇಲೆ ಇಲ್ಲ, ಅದ್ರ ಬಿಟ್ಟು ನೋಡೋಣ ಏನೇನಿದೆ ಅಂತ. ಈ ಒಂದು ಸ್ಟಾರ್ಟ್ ಮುಂಚೆ ಇನ್ನೊಂದು ಚಾನಲ್ ಯಾರು ಸ್ವಂತ ಪ್ಲೀಸ್ ಗರ್ಲ್ಸ್ ಅಂಬೈಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂತ ಸ್ಟಾರ್ಟ್ ಬನ್ನಿ. ಮೊದಲೇ ಬಂದ್ಬಿಟ್ಟು ಬಿಗ್ ಬಾಸ್ ಅನ್ನೋದು ಇದೊಂದು ದೊಡ್ಡ ಶೋ ಇದು. ಯಾಕಂದ್ರೆ ಈ ಬಿಗ್ ಬಾಸ್ದಲ್ಲಿ ಹೋದಂಥ ಪ್ರತಿಯೊಬ್ಬರು ಕೂಡ ಒಬ್ಬರು ಸೆಲೆಬ್ರಿಟಿನೇ ಅಂತಾನೆ ಹೇಳ್ಬೋದು. ಅದಕ್ಕಿಂತ ಕಡಿಮೆ ಏನಿಲ್ಲ, ಸೆಲೆಬ್ರಿಟಿನೇ ಆ್ಯಕ್ಚುಲಿ ಬಂದ್ಬಿಟ್ಟು. ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ಹುಡುಗನ ತೊಗೊಂಡೋಗಿ, ಒಬ್ಬ ಬಡ ಕುಟುಂಬದ ಹುಡುಗನ ತೊಗೊಂಡೋಗಿ ಬಿಟ್ಟರೆ ಅಲ್ಲಿ ಬಿಗ್ ಬಾಸಲ್ಲಿ ಅವರು ಸೆಲೆಬ್ರಿಟಿನೇ. ಎಕ್ಸಾಂಪಲ್ ಆಗಿ ಬಂದ್ಬಿಟ್ಟು ನಮ್ಮೊಂದು ಡ್ರೋನ್ ಪ್ರತಾಪ್. ನಾನು ನಿಮ್ಗೆ ಹೇಳ್ಬೇಕಾರೆ, ಯಾಕಂದ್ರೆ ಒಬ್ಬ ನಾರ್ಮಲ್ ವ್ಯಕ್ತಿನ ತೊಗೊಂಡೋಗಿ ಅಲ್ಲಿ ಬಿಟ್ಟರೆ ಸೆಲೆಬ್ರಿಟಿನೇ. ಆ ರೀತಿ ಪವರ್ ಇರೋದು ಒಂದೇ ಒಂದು ವೇದಿಕೆ ಅನ್ನೋದು ನಮ್ಮೊಂದು ಬಿಗ್ ಬಾಸ್. ಯಾವ ತೆಲುಗು ಬಿಗ್ ಬಾಸ್, ಹಿಂದಿ ಬಿಗ್ ಬಾಸ್ ನಾನು ನೋಡಲ್ಲ. ಅದ್ರ ಬಟ್ ಈ ಕನ್ನಡ ಬಿಗ್ ಬಾಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸೀಸನ್ ಇದೇ ಒಂದು ನೋಡ್ತಾ ಇದ್ದೀನಿ. ಅದು ನಮ್ಮ ಕನ್ನಡ ಸೀಸನ್ 10 ಬಿಗ್ ಬಾಸ್ ನೋಡ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್. ಎಲ್ಲದಕ್ಕಿಂತ ಹೆಚ್ಚು ಪವರ್ ಇರೋದು ನಮ್ಮೊಂದು ಬಿಗ್ ಬಾಸ್ಗೆ. ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು ಮೂವಿ, ಒಂದು ಶೋ ಅಲ್ಲಿ ಇಲ್ಲಿ ಅದಕ್ಕಿಂತ ಹೆಚ್ಚು ಪವರ್ ಇರೋದು ಅಂದರೆ ಬಿಗ್ ಬಾಸ್. ಇಷ್ಟು ಜನ ಬಿಗ್ ಬಾಸ್ ನೋಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಜನ ಪ್ರತಿಯೊಬ್ಬರು ಕೂಡ ಬಿಗ್ ಬಾಸ್ ಮಿಸ್ ಮಾಡಂದೇ ನೋಡ್ತಾ ಬಿಗ್ ಬಾಸ್ ಅನ್ನೋದು. ನಾನು ಕೂಡ ನೋಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ತುಂಬ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ ನಾನು ಬಿಗ್ ಬಾಸ್ ಬಗ್ಗೆ. ಬಿಗ್ ಬಾಸ್ ಅನ್ನೋದು ಆ ರೀತಿ ಟ್ರೆಂಡ್ ಆಗಿದೆ. ಆದ್ರೆ ಬಟ್ ಈ ಬಿಗ್ ಬಾಸ್ ಅನ್ನೋದು ಎಷ್ಟು ಜರ್ನಿ ಅಂದರೆ ಹೇಳ್ಬೇಕಾದ್ರೆ ಅವರೊಂದು ಲೈಫ್ ಚೇಂಜ್ ಮಾಡೋದಕ್ಕೆ ಒಂದು ಸ್ಥಾನ, ದೊಡ್ಡ ಮೆಟ್ಟಲು, ದೊಡ್ಡ ಒಂದು ವೇದಿಕೆ ಬಿಗ್ ಬಾಸ್. ಓಕೆ, ಎಲ್ಲರೂ ನಿಮ್ಗೆ ಗೊತ್ತೇ ಇದೆ ಬಿಗ್ ಬಾಸ್ ಅನ್ನೋದು ದೊಡ್ಡ ವೇದಿಕೆ. ಆ ಬಿಗ್ ಬಾಸಲ್ಲಿ ಹೋದಂಥ ಪ್ರತಿಯೊಬ್ಬರು ಕೂಡ ಅವ್ರ ಲೈಫೇ ಬೇರೆ ಇರುತ್ತೆ. ಅವ್ರು ಚೇಂಜ್ ಆಗಿಬಿಡ್ತಾರೆ. ನಾನು ನಿಮಗೆ ಮೊದಲೇ ಇದೆ, ಅವರೊಬ್ಬರು ಕೂಡ ಸೆಲೆಬ್ರಿಟಿನೂ ಕೂಡ ಆಗುತ್ತಾರೆ ಬಿಗ್ ಬಾಸಲ್ಲಿ ಹೋದಂಥ ಪ್ರತಿಯೊಬ್ಬರು ಕೂಡ. ಈಗ ಟೋಟಲ್ ಆಗಿ ಬಂದ್ಬಿಟ್ಟು ಬಿಗ್ ಬಾಸಲ್ಲಿ 6 ಪ್ಲೇಯರ್ಸ್ ಇದ್ದಾರೆ. ಈ 6 ಪ್ಲೇಯರ್ಸಲ್ಲಿ ಯಾರು ಗೆಲ್ಬೋದು? ತುಂಬ ಜನ ಇದೆ ಕ್ಯೂರಿಯಾಸಿಟಿ, ಯಾರು ಗೆಲ್ತಾರೆ, ಯಾರು ಗೆಲ್ಬೋದು, ಯಾರು ಜಾಸ್ತಿ ಫ್ಯಾನ್ಸ್ ಪೇಜ್ ಇದೆ, ಯಾರು ಜಾಸ್ತಿ ಫ್ಯಾನ್ಸ್ ಸಪೋರ್ಟ್ ಇದೆ, ಯಾರು ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ, ಯಾರು ಗೆಲ್ಬೋದು? ಟೋಟಲಾಗಿ ಬಂದ್ಬಿಟ್ಟು 6 ಜನ ಇದ್ದಾರೆ. 6 ಜನ ಅಂದರೆ ಯಾರ್ಯಾರಪ್ಪ ನಿಮ್ಗೆ ಈಗಾಗಲೇ ಗೊತ್ತಿದೆ. ನಮ್ಮೊಂದು ವರ್ತೂರ್ ಸಂತೋಷ್ ಅಣ್ಣವರು, ಅದ್ರ ಜೊತೆಗೆ ನಮ್ಮೊಂದು ಡ್ರೋನ್ ಪ್ರತಾಪ್ ಅಣ್ಣವರು, ಅದ್ರ ಜೊತೆಗೆ ನಮ್ಮ ತುಕಾಲಿ ಅವರು ಅಣ್ಣವರು, ಅದ್ರ ಜೊತೆಗೆ ಸಂಗೀತ ಅಕ್ಕ ಅವರು, ಅದ್ರ ಜೊತೆಗೆ ವಿನಯ್ ಗೌಡ ಅವರು, ಮತ್ತು ಅದ್ರ ಜೊತೆಗೆ ನಮ್ಮ ಒಂದು ಕಾರ್ತಿಕ್ ಅವರು. ಇಷ್ಟು ಜನ ಬಿಗ್ ಬಾಸ್ ಅಲ್ಲಿ ಇದ್ದಾರೆ. ಟೋಟಲ್ ಬಂದ್ಬಿಟ್ಟು 6 ಜನ ಇದ್ದಾರೆ. ಈ 6 ಜನದಲ್ಲಿ ಯಾರು ವಿನ್ ಆಗ್ಬೋದು? ಏನು ಭಾಳ ದಿನ ಓದಿಲ್ಲ, ಜಸ್ಟ್ ಸದ್ಯದಲ್ಲೇ ಇದಿದೆ. ಯಾರು ವಿನ್ ಆಗ್ಬೋದು ಅಂತ ತುಂಬ ಜನ ಅಂತಿರ್ಬೋದು, ಡೌಟ್ ಇದೆ. ಎಲ್ಲರಿಗೂ ಅನಿಸ್ತಾರೆ ಯಾರು ವಿನ್ ಆಗ್ಬೋದು, ಅವ್ರು ವಿನ್ ಆದ್ರೆ ನನಗೆ ಬೆಸ್ಟು. ಎಲ್ಲರಿಗೂ ಒಂದೊಂದು ಥರ ಇರ್ತಾರೆ. ನನಗೆ ಅವ್ರು ವಿನ್ ಆಗ್ಬೇಕು ಜಾಸ್ತಿ. ನಾನು ನಿಮ್ಗೆ ಹೇಳ್ಬೇಕ್ರೆ ವರ್ತೂರ್ ಸಂತೋಷ್ ಅವರು ಹೇಳ್ಬೇಕ್ರೆ, ಇವರೊಂದು ಅಜಯ್ ಹಳ್ಳಿಕಾರ್ ಅಂತ ಒಬ್ಬ ಒಡೆಯ. ಇವರು ಕೂಡ ಒಂದು ವರ್ತೂರ್ ಸಂತೋಷ್ ಬಗ್ಗೆ ಹೇಳ್ಬೇಕ್ರೆ ಬೆಸ್ಟ್. ಇವರು ಕೂಡ ಯಾವುದೊಂದು ಒಳ್ಳೆಯದೆಲ್ಲ ನೋಡ್ಬೋದು. ಬಿಗ್ ಬಾಸಲ್ಲಿ ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ಎಲ್ಲರಿಗೂ ಹೇಳ್ತೀನಿ, ಬಿಗ್ ಬಾಸ್ ಅನ್ನೋದು ಓನ್ಲಿ ಟಾಸ್ಕ್ ಮೇಲೆ ಡಿಪೆಂಡ್ ಆಗಲ್ಲ. ಬಿಗ್ ಬಾಸಲ್ಲಿ ಇರುವಂಥ ಜನರು ಅಂದರೆ ಅದರಲ್ಲಿ ಇರುವಂಥ ಪ್ಲೇಯರ್ಸ್ ಎಲ್ಲ ಏನಂತಾರೆ, ಟಾಸ್ಕ್ ಅದು ಇದು ಅಂತಾರೆ. ಆದರೆ ಬಟ್ ಟಾಸ್ಕ್ ಮೇಲೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅಲ್ಲಿ ಟಾಸ್ಕ್ ಇಲ್ಲನೂ ಕೂಡ ಹೊರಗಿನ ಜನ ಏನು ಇಷ್ಟಪಡ್ತಾರೆ ಅದು ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಮ ಕ್ಯಾರೆಕ್ಟರ್ ನಿಮ್ಮೊಂದು ವೈಯಕ್ತಿಕ ತೋರಿಸ್ತೇವೆ ಹೊರಗೆ. ನೀವು ಇಲ್ಲಿ ಅಂದರೆ ಹೊರಗಡೆ ಹೆಂಗೆ ಇರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಬಟ್ ಬಿಗ್ ಬಾಸಲ್ಲಿ ಹೋದಾಗ 24 hours ಕ್ಯಾಮ್ರಾ ಸ್ಟಾರ್ಟ್ ಇರುತ್ತೆ. 24 hours ಡ್ರಾಮಾ ಕೂಡ ಮಾಡೋಕ್ಕಾಗಲ್ಲ.
ನೀವು ಯಾವ ರೀತಿ ಇರ್ತೀವಿ, ವೈಯಕ್ತಿಕ ನೀವು ಒರಿಜಿನಲ್ ಯಾವ ರೀತಿ ಇದ್ರೆ ಏನಿದ್ರ, ನೀವು ಹೊರಗಡೆ ಇದ್ದಾಗ ಇನ್ನೊಂದು ನಿಮ್ಮ ಫೇಸ್ ಕಾಣುತ್ತೆ, ಒಳಗಡೆ ಹೋದಾಗ ಮತ್ತೊಂದು ಫೇಸ್ ಕಾಣುತ್ತೆ. ಒರಿಜಿನಲ್ ಫೇಸ್ ಕಾಣೋದು ಒಳಗಡೆ ಹೋದಾಗ ಅದ್ರ ಮೇಲೆ ಡಿಪೆಂಡ್, ಮೇಲೆ ಟಾಸ್ಕ್ ಮೇಲೆ ಒಂದು ಡಿಪೆಂಡ್ ಆಗಲ್ಲ, ಎಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಟಾಸ್ಕ್ ಒಂದೇ ಕ್ಯಾನ್ಸಲ್ ಆಗಲ್ಲ, ಎಲ್ಲ ಆಗುತ್ತೆ. ಅವ್ರು ಜಾಸ್ತಿ ಚೆನ್ನಾಗಿದ್ರೆ ಅವರೇ ಗೆಲ್ಬಂದ್ರೆ ಹಂಗಿಲ್ಲ. ಇಲ್ಲಿ ಜನ ಇಷ್ಟಪಡಬೇಕು, ನಾವು ಇಷ್ಟಪಡಬೇಕು. ನಮ್ಮ ಎಲ್ಲ ಕರ್ನಾಟಕ ಜನ ಏನಿದ್ದಾರೆ, ನಾವು 7 ಕೋಟಿ, ಇವರೆಲ್ಲರೂ ಇಷ್ಟಪಟ್ಟಾಗ ಮಾತ್ರ ಆಗೋದು ಚಾನ್ಸ್. ಓಕೆ, ಈಗ ಬಿಗ್ ಬಾಸ್ ಅಲ್ಲಿ ವಿನ್ ಆಗೋದು ಯಾರಪ್ಪ ಅಂದ್ರೆ ಹೇಳ್ಬೇಕಾರೆ, ವಿನ್ ಆಗೋದು ಯಾರಕ್ಕಿಂತ ಮುಂಚೆ ನಾವು ನೋಡೋಣ. ನನ್ನ ವೈಯಕ್ತಿಕ ನಾ ಹೇಳಿದರೆ ಅವರೇ ವಿನ್ ಆಗ್ತಾರಂತೆ ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನಿಮಗೆ ಬೇರೆ ಬೇರೆ ಇಷ್ಟ ಇರ್ತಾರೆ. ಬಿಗ್ ಬಾಸಲ್ಲಿ ಹೇಳ್ಬೇಕ್ರೆ ವರ್ತೂರ್ ಸಂತೋಷ್ ಅವರು ನಿಮಗೆಲ್ಲರೂ ಕೂಡ ಗೊತ್ತಿದ್ರೆ, ಇವರು ಕೂಡ ರೈತರ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿ. ವರ್ತೂರ್ ಸಂತೋಷ್ ಅವರ ಜೈ ಅಲ್ಲಿ ಕಾರಣ ಒಂದು ಇದ್ರ ಮೇಲೆ ಬಂದಿದ್ದಾರೆ. ಇವ್ರಿಗೆ ಕೂಡ ಆ್ಯಕ್ಚುಲಿ ಬಂದ್ಬಿಟ್ಟು ಬಿಗ್ ಬಾಸಲ್ಲಿ ಹೋಗೋಕ್ಕಿಂತ ಮುಂಚೆನೇ ಇವ್ರ ಕಡೆ ಸಾಕಷ್ಟು ಎಲ್ಲ ಇದೆ, ಎಲ್ಲ ಪ್ಯಾನ್ ಪೆಲಿಯೋ ಇದೆ. ಅದ್ರ ಜೊತೆ ಇವರ ಒಂದು ದೊಡ್ಡ ಕುಟುಂಬನಿದೆ, ದೊಡ್ಡ ಸೈನ್ಯನಿದೆ. ಜೈ ಅಲ್ಲಿ ಕಾರಣದು ಒಂದು ದೊಡ್ಡ ಇದನ್ನಾಗಿಬಿಟ್ಟಿದೆ ಇವ್ರದ್ದು ಈಗಾಗಲೇ ಎಲ್ಲರೂ ಕೂಡ ಪರಿಚಯ ಇದೆ ಜನರಿಗೆ, ತುಂಬ ಒಳ್ಳೆಯ ರೀತಿಯಲ್ಲಿದೆ. ಇವ್ರು ನೋಡಿದ್ರೆ ಇವ್ರಿಗೆ ಏನೂ ಕಡಿಮೆ ಇಲ್ಲ, ಆದರೂ ಕೂಡ ಇವರು ಬಿಗ್ ಬಾಸಲ್ಲಿ ಇದ್ದಾರೆ ಅಂದರೆ ಅದೆಲ್ಲ ನಿಮ್ಮ ಪ್ರೀತಿ, ಅದೇ ನಿಮಗೋಸ್ಕರ ಬಂದಿದ್ದಾರೆ ವರ್ತೂರ್ ಸಂತೋಷ್ ಅವರು. ಇವ್ರಿಗೆ ಆ್ಯಕ್ಚುಲಿ ಅಮೌಂಟ್ ಇವರು ಕೂಡ ಬಿಗ್ ಬಾಸಲ್ಲಿ ಟಾಸ್ಕ್ ಆಡ್ತಾರೆ, ಎಲ್ಲ ಮಾಡ್ತಾರೆ, ಸ್ವಲ್ಪ ಕಡಿಮೆ, ಆದರೆ ಏನು ಮಾಡೋದು ಇರುತ್ತೆ, ಎಲ್ಲರ ಜೊತೆ ಇದ್ದಾರೆ. ಆದರೆ ಈಗ ಫೈನಲ್ ಇಷ್ಟಲ್ಲಿ ಕೂಡ ಇದ್ದಾರೆ ವರ್ತೂರ್ ಸಂತೋಷ್ ಅವರು, ನಮ್ಮೊಂದು ವರ್ತೂರ್ ಸಂತೋಷ್ ಅನ್ನೋರು. ಓಕೆ, ಇವ್ರ ಬಗ್ಗೆ ಹೇಳ್ಬೇಕಾದ್ರೆ ಇವರು ವಿನ್ ಆಗ್ತಾರೋ ಬಿಡ್ತಾರೋ ನೆಕ್ಸ್ಟ್ ನೋಡೋಣ. ಈಗ ಮೊದಲೇ ಬಂದ್ಬಿಟ್ಟು ವರ್ತೂರ್ ಸಂತೋಷ್, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮೊಂದು ಡ್ರೋನ್ ಪ್ರತಾಪ್ ಬಂದ್ಬಿಟ್ಟು ಹೇಳ್ಬೇಕಾರೆ ಒಳ್ಳೆ ವ್ಯಕ್ತಿ ಅಂತ ನಾನು ನಿಮ್ಗೆ ಹೇಳ್ಬೇಕಾರೆ. ಯಾಕಂದರೆ ಹೊರಗಡೆದಾಗ ಅವ್ರದ್ದೊಂದು ಲೈಫೇ ಬೇರೆ ಇತ್ತು, ಎಲ್ಲ ಕೆಟ್ಟದಾಗಿ ಜನ ನೋಡ್ತಾ ಇದ್ರು. ಅದ್ರ ಬಿಟ್ಟಿಗೆ ಒಳಗಡೆ ಹೋದಾಗ ಎಲ್ಲ ಜನ ಪ್ರೀತಿಸ್ತಾರೆ. ವರ್ತೂರವರು ಲೈಫ್ ಯಾವ ರೀತಿ ಇದೆ ಅದಕ್ಕಿಂತ ಕಡಿಮೆ ಲೈಫ್ನಿಂದ ಬಂದಿದೆ ಅಂದರೆ ನಮ್ಮೊಂದು ಡ್ರೋನ್ ಪ್ರತಾಪ್. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಈ ರೀತಿ ಬಂದಿದೆ ಅಂದರೆ ಡ್ರೋನ್ ಪ್ರತಾಪ್ ಅಂತ ತಕ್ಷಣ ನೀವು ಹೊರಗಡೆ ನೋಡ್ಬೇಕು, ಎಷ್ಟೋ ಸಾವಿರಾರು ಭಾಷೆ ಮಾಡಿದಾರೆ. ಆದ್ರೆ ಬಟ್ ಈಗ ಪಾಪ ಎಲ್ಲ ನೋಡ್ಬೇಕು ಅವರು ಯಾವ ರೀತಿ ಇದೆ ಲೈಫ್ ಅಂದರೆ ಮಿಡಲ್ ಕ್ಲಾಸ್ ಹುಡುಗನ ಅಂದರೆ ಸೇಮ್ ಮಿಡಲ್ ಕ್ಲಾಸ್ ನಮ್ಮದು ಪ್ರತಾಪಣ್ಣವರು. ಆದ್ರೆ ಬಟ್ ಅವರು ಸಿಂಪತಿ ಯಾವುದು ಏನು ಕ್ರಿಯೇಟ್ ಮಾಡಲ್ಲ, ಒಳ್ಳೆಯ ರೀತಿಯಲ್ಲಿ ವೇನ್ ಸ್ಟೇಟ್ ಯಾರು ಏನೂ ಮಾತಾಡಲ್ಲ, ಯಾರ ಜೊತೆ ಇರಲ್ಲ, ಜಾಸ್ತಿ ಏನು ಮಾಡ್ತಾರಲ್ಲ. ಅವ್ರು ಯಾವಾಗ ಮನಸ್ಸಿಗೆ ಬರುತ್ತೆ, ಯಾವಾಗ ಖುಷಿ ಆಗುತ್ತೆ ಖುಷಿ ಆಗ್ತಾರೆ, ಯಾವಾಗ ದುಃಖ ಬರುತ್ತೆ ಅಳ್ತಾರೆ. ಅದು ಬಿಟ್ಟರೆ ಏನೂ ಇಲ್ಲ. ಯಾರಿಗೆ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಕು ಅಂತ ಏನು ಅವರೊಂದು ಮೈಂಡಲ್ಲಿ ಇಲ್ಲ, ಕೆಟ್ಟ ದೃಷ್ಟಿ ಅನ್ನೋದು ಇಲ್ಲ. ಅದ್ರ ಜೊತೆ ಹೇಳ್ಬೇಕಾರೆ ಪ್ರತಾಪ್ ಅವರು ಹೇಳ್ಬೇಕಾರೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಅಂತೇನೆಂದರೆ ಹೇಳ್ಬೇಕು, ಏನು ಕಡಿಮೆ ಇಲ್ಲ, ಬೆಸ್ಟ್ ಒಬ್ಬ ಪ್ಲೇಯರ್ಸ್ ಅನ್ನೋದು ಪ್ರತಾಪ್. ಮೇನ್ ಇಂಪಾರ್ಟೆಂಟ್ ಅಂದ್ರೆ ಪ್ರತಾಪ್ ಹಿಂದ್ಗಡೆ ಏನೂ ಇಲ್ಲ, ಯಾವುದೊಂದು ಆಸ್ತಿ, ಅಷ್ಟು ಆಸ್ತಿ ಇಷ್ಟು ಆಸ್ತಿ ಅನ್ನೋದು ಏನಿಲ್ಲ. ಸಾಲ ಇದೆ ಅಂತೆ, ಮನೆ ಕಟ್ಟಿಸ್ಬೇಕಾದ್ರೆ ಸಾಲ ಮಾಡಿ ಕಟ್ಟಿಸಿದಾರಂತೆ. ನೋಡ್ಬೋದು ಇವರು ಏನು ಇಲ್ಲದೆ ಇದ್ದಾರೋ ಇವರು ನೋಡ್ಕೊಳ್ಬೋದು. ಇವರಿಗೆ ಯಾವ ರೀತಿ ಇತ್ತಂದ್ರೆ ಹೊರಗಡೆ ಜನ ಬೆಂಬಲ. ಈಗ ನೋಡ್ಬೇಕು, ಅವರು ಬಿಗ್ ಬಾಸಲ್ಲಿ ಇದ್ದಾರೆ, ಅವ್ರಿಗೆ ಏನೂ ಗೊತ್ತಿಲ್ಲ. ಹೊರಗಡೆ ಬಂದಾಗ ಅವರು ಜನ ಬೆಂಬಲ, ಅವರು ಪ್ರೀತಿಸೋ ಜನ ನೋಡಿದಾರೆ, ಅವ್ರಿಗೂ ಖುಷಿಪಟ್ಟು ಸಾಕಷ್ಟು ಖುಷಿ ಪಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಏನೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಆ್ಯಕ್ಚುಲಿ ಉಂಟು ಪ್ರತಾಪ್ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಇದ್ದಾರೆ, ಬಿಗ್ ಬಾಸಲ್ಲಿ ಒಳ್ಳೆ ಕಂಟೆಸ್ಟೆಂಟ್ ಆಗಿದ್ದಾರೆ. ಮೇನ್ ಜೆಂಟಲ್ ಅಂದರೆ ತುಂಬ ಮೈಂಡ್ ಸ್ವ್ಯಾಪ್ ಇರೋದಂದರೆ ನಮ್ಮೊಂದು ಪ್ರತಾಪ್ ಮಾತ್ರ. ಯಾಕಂದರೆ ಯಾವ ಟೈಮ್ದಲ್ಲಿ ಮಾತಾಡಬೇಕು, ಯಾವ ಟೈಮ್ದಲ್ಲಿ ಟಾರ್ಗೆಟ್ ಮಾಡಿ ಹೊಡಿಬೇಕು, ಯಾವ ಟೈಮ್ದಲ್ಲಿ ಏನು ಮಾತಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ. ಅದನ್ನ ತಿಳ್ಕೊಂಡ್ರೆ ಅವರು ಬಿಗ್ ಬಾಸ್ ಅನ್ನೋದು ಮುಂಚೆನೇ ತಿಳ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ. ಆ ರೀತಿ ಇದ್ದಾರೆ, ಆ ರೀತಿ ಚೂಕಾಗಿದ್ದಾರೆ. ಯಾಕಂದರೆ ಯಾರು ಏನು ಮಾತಾಡ್ತಿದ್ದಾರೆ, ಅವ್ರು ಎಲ್ಲಿ ಆನ್ಸರ್ ಮಾಡಬೇಕು, ಯಾವ ಟೈಮ್ದಲ್ಲಿ ಆನ್ಸರ್ ಮಾಡಿದ್ರೆ ಅವ್ರಿಗೆ ಇದಾಗುತ್ತೆ, ಯಾವ ಒಂದು ವೇದಿಕೆ ಸಿಗುತ್ತೆ ಅಂತ ವೇಟ್ ಮಾಡ್ತಾರೆ ಅವರು. ಬೆಸ್ಟ್ ಅಂತ ಹೇಳ್ಬೋದು. ಯಾರು ತಂಟೆಗೆ ಹೋಗಲ್ಲ, ಆದ್ರೆ ಬಟ್ ಅವ್ರ ತಂಟೆಗೆ ಯಾರು ಬರೋಕೆ ಹೋಗ್ಬಿಡ. ಅದ್ರ ಜೊತೆ ಈಗ ಇತ್ತೀಚೆಗೆ ನೋಡ್ಬೋದು ಏನಿದ್ರೆ ಕೇಳಿಸ್ಕೊಳ್ಳಿ ವಿನಯ ಅಂತ ನೋಡ್ಬೋದು. ನೀವು ಮೊನ್ನೆ ಶೋ ಅಲ್ಲಿ ಹೆಂಗೆ ಹೊಡಿತಾ ಇದ್ರು ಪಂಚ ಪ್ರತಾಪ್. ಆಗಿನ ಪ್ರತಾಪೇ ಬೇರೆ, ಈಗಿನ ಪ್ರತಾಪೇ. ಬಿಗ್ ಬಾಸಲ್ಲಿ ಫಸ್ಟ್ ಇದ್ದಂಥ ಪ್ರತಾಪ್ ಈಗಿಲ್ಲ, ಈಗೆಲ್ಲ ಚೇಂಜ್ ಆಗಿಬಿಟ್ಟಿದ್ದಾರೆ. ಯಾವ ರೀತಿ ಅಂದರೆ ಪ್ರತಾಪು ಅಂದರೆ ಚೇಂಜ್ ಆಗಬೇಕು, ಲೈಫಲ್ಲಿ ಚೇಂಜ್ ಆಗಲೇಬೇಕು, 100% ಚೇಂಜ್ ಆಗಲೇಬೇಕು. ಚೇಂಜ್ ಆದಾಗ ಮಾತ್ರ ಮುಂದುಗಡೆ ಆಗೋದು, ಇದ್ದಂಗೆ ಇರಬಾರ್ದು, ಲೈಫ್ ಚೇಂಜ್ ಆಗಬೇಕು. ಅದಕ್ಕೋಸ್ಕರ ಹೇಳ್ತೀನಿ ಪ್ರತಾಪ್ ಕೂಡ ಬೆಸ್ಟ್ ಪ್ಲೇಯರ್, ಒಬ್ಬ ಬೆಸ್ಟ್ ಅಂತ ಹೇಳ್ಬೋದು. ಗೆದ್ದರು. ಆ್ಯಕ್ಚುಲಿ ಬಂತು ಪ್ರತಾಪು, ವರ್ತೂರು ಮತ್ತು ಇವರಿಬ್ಬರು ಒಂದು ರೈತರ ಕುಟುಂಬದಿಂದ ಬಂದಂಥವ್ರು. ಇವರಿಬ್ಬರು ಕೂಡ ಗೆದ್ದರು, ಖುಷಿ. ನೋಡೋಣ ಇನ್ನು ನೆಕ್ಸ್ಟ್ ಬಂತು ನಮ್ಮೊಂದು ತುಕಾಲಿ ಸಂತೋಷ್ ಅವರು. ಈ ತುಕಾಲಿ ಸಂತೋಷ್ ಅಂದ ತಕ್ಷಣವೇ ಅಣ್ಣವರು ನೆನಪು ಬರುತ್ತೆ. ಏನಪ್ಪ ಓನ್ಲಿ ಇವ್ರ ಮಾತಲ್ಲಿ ಇದೆ ತುಕಾಲಿ ಸಂತೋಷ್. ತುಕಾಲಿ ಅಂದ ತಕ್ಷಣ ನಗುನೇ ಬರುತ್ತೆ ನೋಡಿ, ಹೌದಲ್ಲ, 100% ನಗು ಬರುತ್ತೆ. ತುಕಾಲಿ ಸಂತೋಷ್ ಅವರು ಕಾಮಿಡಿ ಅಂದರೆ ಕಾಮಿಡಿ ರೀತಿ ಎಲ್ಲ ಕಾಮಿಡಿ ಮಾಡ್ತಾ ಬಂದಿದ್ದಾರೆ, ಎಲ್ಲ ನಗಿಸ್ತಾ ಬಂದಿದ್ದಾರೆ, ಮನೆಯಲ್ಲಿ ಎಲ್ಲರನ್ನೂ ಖುಷಿಯಾಗಿಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮೊಂದು ಕನ್ನಡ ಜನರನ್ನು ಕೂಡ ನಗಿಸಿದ್ದಾರೆ, ತುಂಬ ನಗಿಸಿದ್ದಾರೆ. ಇವರು ಮೂವಿ ಕೂಡ ಶೂಟ್ ಮಾಡಿದ್ದಾರೆ, ಎಲ್ಲ ಮೂವಿ ಇದೆ, ಫಿಲಿಮಲ್ಲಿ ಇದ್ದಾರೆ, ಡ್ರಾಮಾ ಜೂನಿಯರ್ ಕೂಡ ನಿಂದ ಬಂದಿದ್ದಾರೆ. ಇವರು ಕೂಡ ಏನೂ ಕಡಿಮೆ ಇಲ್ಲ, ಆದರೂ ಕೂಡ ಬಿಗ್ ಬಾಸಲ್ಲಿ ಇದ್ದಾರೆ, ಬೆಸ್ಟ್ ಅಂತ ಹೇಳ್ಬೋದು. ಇವರು ಕೂಡ ಇವರಿಂದಲೇ ಕೂಡ ಎಲ್ಲ ನಗ್ತಾ ಇದ್ದಾರೆ, ಎಲ್ಲ ಖುಷಿ ಪಡ್ತಾ ಇದ್ದಾರೆ. ಆದರೂ
ಆದರೂ ಕೂಡ ತುಕಾಲಿ ಸಂತೋಷ್ ಅವರ ಫ್ಯಾನ್ಸ್ ಕೂಡ ನೋಡಿದರೆ ತುಂಬ ಇದ್ದಂಗಿದೆ, ನೋಡ್ಬೋದು ಅಷ್ಟಕ್ಕಷ್ಟೇ. ಆದ್ರೆ ಒಟ್ಟು ನೋಡ್ಬೇಕು ಏನು ಮಾಡ್ತಾರೆ, ಏನು ಯಾವ್ದು ಹೇಳೋಕ್ಕಾಗಲ್ಲ ಅಲ್ಲಿ ನೋಡ್ಬೋದು. ಇವರು ತುಕಾಲಿ ಸಂತೋಷ್ ಅವರು ಇವರು ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು. ಇವ್ರದ್ದೇನು ಕಡಿಮೆ ಇಲ್ಲ, ಇವರು ಮಿಡಲ್ ಕ್ಲಾಸ್ನಿಂದ ಬಂದರೆ ಅದ್ರ ಬಟ್ ಬೆಸ್ಟ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸಂಗೀತ ಅವರು ನೀವು ನೋಡಿದ್ರೆ, ಯಾಕಂದ್ರೆ ಒಬ್ಬ ಹೆಣ್ಮಗಳಾಗಿ ಎಲ್ಲರಿಗೆ ಎದುರಾಗಿ ನಿಂತು ಆಟ ಆಡ್ತಾ ಇದ್ದಾರೆ ಬಿಗ್ ಬಾಸಲ್ಲಿ, ಎಲ್ಲರಿಗೆ ಎದುರಾಗಿ ನಿಂತಿದ್ದಾರೆ. ಅವರು ಕೂಡ ಬೆಸ್ಟ್ ಅಂತ ಹೇಳ್ಬೋದು ಸಂಗೀತ ಅವರು. ಇವರು ಒಂದು ಮೂವಿನಿಂದ ಬಂದರು, ತ್ರಿಬಾಲ್ ಅಂದರೆ ಚಾಲ್ರಿ ಮೂವಿನಿಂದ ತುಂಬ ಫೇಮಸ್ ಆಗಿ ಇದನ್ನಾದರು. ಇರಲಿ, ಅವರು ಕೂಡ ಆಡ್ತಾ ಇದ್ದಾರೆ. ಯಾಕಂದರೆ ಒಬ್ಬ ಹೆಣ್ಣುಮಗಾಗಿ ಎಲ್ಲರಿಗೆ ಒಂದು ಎದುರು ನಿಂತು ಆಡ್ತಾ ಇದ್ದಿಲ್ಲ ಅಂದರೆ ಸಂಗೀತ ಬೆಸ್ಟ್ ಅಂತ ಹೇಳ್ಬೋದು. ಸಂಗೀತ ಅವರು ಕೂಡ ಎಲ್ಲ ಗೇಮ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಎಲ್ಲರೂ ಹತ್ತಿದರು, ಎಲ್ಲ ಮಾಡ್ಕೊಂಡು ದುಃಖ ಅಂದರೆ ಹೇಳ್ಬೇಕಾರೆ ಬಿಗ್ ಬಾಸ್ ಅನ್ನೋದು ಯಾವತ್ತೆ ಇದರಲ್ಲಿ ಏಳು ಬೀಳು ಸಹಜ. ಅದ್ರ ಬಿಟ್ಟು ಆ ಏಳು ಬೀಳು ನಡುವೆ ಎದ್ದು ಯಾರು ನಿಲ್ತಾರಲ್ಲ ಅವರೇ ನೋಡಿ 100% ನಿಜ. ಅದೇ ರೀತಿ ಇದ್ದಾರೆ ಊರಲ್ಲಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ವಿನಯ್ ಅವರು ಹೇಳ್ಬೇಕಾರೆ ಅವರು ಒಬ್ಬರು ಅಗ್ರೆಸಿವ್ ನೀನು ಮಾಡ್ತೀನಿ ನೋಡಿ ಇನ್ನು ಬಿಡಲ್ಲ ಅಂತ ವಿನಯ್ ಅವರು ಕೂಡ ಒಳ್ಳೆ ರೀತಿ. ಯಾಕಂದರೆ ಕೋಪ ಅನ್ನೋದು ಇರಬೇಕು ಬಿಗ್ ಬಾಸಲ್ಲಿ, ಏನೂ ಇರಲಿ ಅಂದರೆ ಹೇಗೆ, ಕೋಪ ದುಃಖ ಇರಲಿ ಅಂದರೆ ಹೆಂಗೆ ಬಿಗ್ ಬಾಸ್. ಅದರ ಜೊತೆ ವಿನಯ್ ಅವರು ಕೂಡ ಬೆಸ್ಟ್ ಒಂದು ಆ್ಯಕ್ಟರ್. ಅವರು ಕೂಡ ಒಂದು ಆರ್ ಮಾದೇವನ ತೆಗೆದು ಬಂದಿದ್ದಾರೆ. ಬರೀ ಅವರು ಕೂಡ ಬಿಗ್ ಬಾಸಲ್ಲಿ ಅವರು ಕೂಡ ಬೆಸ್ಟ್ ಅಂತ ಹೇಳ್ಬೋದು. ಅವ್ರಿಗೇನು ಕಡಿಮೆ ಇಲ್ಲ. ಈಗ ಅಲ್ಲಿ ಹೇಳ್ಬೇಕಾರೆ ಅವರು ಕೂಡ ಬೆಸ್ಟ್ ಇದರಲ್ಲಿ ರಿಚಲ್ಲಿ ಕೂಡ ಇದ್ದಾರೆ. ಯಾಕಂದರೆ ಮೂವಿ ತೆಗಿತಾರೆ, ಮೂವಿ ಫೀಲ್ಡಲ್ಲಿ ಇದ್ದಾರೆ ಅವರು ಕೂಡ ಒಳ್ಳೇದಾಗುತ್ತೆ. ನೋಡೋಣ ಯಾರು ಗೆಲ್ತಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮೊಂದು ಕಾರ್ತಿಕ್ ಅಣ್ಣವರು ಕೂಡ ಬೆಸ್ಟ್. ಅವರು ಕೂಡ ಒಂದು ಮೂವಿ ಶೋ ಈ ಶೋ ಮಾಡ್ತಾ ಅವರು ಕೂಡ ಬಿಗ್ ಬಾಸಲ್ಲಿ ಬಂದರೆ ಬಿಗ್ ಬಾಸಲ್ಲಿ ಒಳ್ಳೆ ರೀತಿ ಆಡಿದ್ದಾರೆ. ಒಳ್ಳೆ ರೀತಿ ಹಾಡಿ ಈಗ ಫೈನಲ್ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಈ 6 ಜನ ಸೆಲೆಕ್ಟ್ ಆಗಿದ್ದಾರೆ. ಆದ್ರೆ ಬಟ್ ಈ 6 ಜನದಲ್ಲಿ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಕಮೆಂಟ್ ಆಗ್ತಾ ಇರ್ತಾರೆ. ಇನ್ಸ್ಟಾದಲ್ಲಿ ಕಮೆಂಟ್. ನಾನು ನಿಮಗೆ ಮೊದಲೇ ಉಂಟು, ನಾನು ವೈಯಕ್ತಿಕವಾಗಿ ಹೇಳ್ತೇನೆ, ನೀವು ಇಷ್ಟಪಡ್ತವರು ಬಿಡ್ತವ್ರು ಗೊತ್ತಿಲ್ಲ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕ್ರೆ, ಈ 2 ಜನ ಮಿಡಲ್ ಕ್ಲಾಸಿಂದ ಅಂದರೆ ಬಡ ಕುಟುಂಬದಿಂದ ರೈತರಿಕೆಯಿಂದ ಇದ್ದಾರೆ. ಒಬ್ಬರು ವರ್ತೂರ್ ಸಂತೋಷ್ ಅವರು, ಇನ್ನೊಂದು ಪ್ರತಾಪ್ ಅವರು. ಈ ಉಳ್ಕಾದ 4 ಜನ 4 ಜನ ಏನಿದಾರಲ್ಲ, ಸಂಗೀತ ಅವರು ಮತ್ತು ತುಕಾಲಿ ಅವರು ಮತ್ತು ವಿನಯ್ ಅವರು, ಕಾರ್ತಿಕ್ ಅವರು, ಈ 4 ಜನರಿಗೆ ಒಂದು ಇಂಡಸ್ಟ್ರಿಯಲ್ಲಿ ಫೀಲ್ಡಲ್ಲಿ ಒಂದು ಇದಿದೆ, ಒಂದು ಸ್ಟೆಪ್, ಅವ್ರಿಗೆ ಒಂದು ಗೌರವ ಇದೆ. ಅಲ್ಲಿ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅವರು. ಬಟ್ ಇವ್ರು ಏನೂ ಇಲ್ಲ. ಅವ್ರಿಗೆ ಏನಿದೆ, ಇಂಡಸ್ಟ್ರಿ ಸಪೋರ್ಟ್ ಇದೆ, ಬೆಂಬಲ ಇದೆ. ಇದಿಲ್ಲ ಬಿಗ್ ಬಾಸ್ ವಿನ್ ಆಗಲಿಲ್ಲ ಅಂದ್ರೂ ಕೂಡ ಹೊರಗಡೆ ಹೋಗಿ ಇಂಡಸ್ಟ್ರಿಯಲ್ಲಿ ಅವರಿಗೆ ಚಾನ್ಸ್ ಇದೆ, ಮೂವಿ ಮಾಡ್ಬೋದು, ಎಲ್ಲ ಮಾಡ್ಬೋದು. ಯಾಕಂದ್ರೆ ಸೆಲೆಬ್ರಿಟಿ ಅವ್ರಿಗೆ. ಇವ್ರಿಗೆಲ್ಲ ಹಿಂದ್ಗಡೆ ಎಲ್ಲ ಬ್ಯಾಕ್ಗ್ರೌಂಡ್ ದೊಡ್ಡದಿದೆ. ಆದಬಿಟ್ಟು ನಮ್ಮ ವರ್ತೂರ್ ಅನ್ನೋರು ಕೂಡ ಇದೆ, ಏನೂ ಕಡಿಮೆ ಇಲ್ಲ. ದೇವ್ರು ಕೊಟ್ಟಿದ್ದಾನೆ, ಅವರೆಲ್ಲ ಮಾಡಿದ್ದಾರೆ, ಕಷ್ಟಪಟ್ಟು ತೊಗೊಂಡಿದ್ದಾರೆ. ಆದ್ಬಿಟ್ಟು ನಮ್ಮ ಪ್ರತಾಪ್ ಅವರಿಗೆ ಏನೂ ಇಲ್ಲ. ಆ್ಯಕ್ಚುಲಿ ನಾನು ನಿಮ್ಗೆ ಹೇಳ್ಬೇಕಾರೆ, ಜಾಸ್ತಿ ಫ್ಯಾನ್ ಫಾಲೋವರ್ಸ್ ಇರೋದು ನೋಡಿದರೆ 100% ಪ್ರತಾಪ್ ಅವ್ರಿಗೆ ಇರೋದು. ನಾನು ನಿಮಗೆ ಎಲ್ಲರಿಗೂ ಹೇಳಿದ್ರೆ ಪ್ರತಾಪ್ ವಿನ್ ಆಗೋ ಚಾನ್ಸಸ್ ತುಂಬ ಇದೆ. ನಿಮಗೆ ಯಾರು ವಿನ್ ಆಗ್ತಾರೆ ಅಂತ ನಾನು ನಿಮಗೆ ವೈಯಕ್ತಿಕವಾಗಿ ನಾನು ಹೇಳೋಕ್ಕಾಗಲ್ಲ. ಇವರಿಗೆ ನೀವು ವೋಟ್ ಮಾಡಿ, ಅವರಿಗೆ ವೋಟ್ ಮಾಡಿ ಅಂತ ನಾನು ನಿಮಗೆ ಹೇಳಲ್ಲ. ಆದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ, ವೋಟ್ ಮಾಡೋಕ್ಕಿಂತ ಮುಂಚೆ ವಿವೇಚನೆ ಅಂದರೆ ನೋಡಿ ಯಾರಿಗೆ ವೋಟ್ ಮಾಡಬೇಕು, ಯಾರು ವೋಟ್ ಮಾಡಿದ್ದಾರೆ, ಯಾರು ಹೆಂಗಿದ್ದಾರೆ ಎಲ್ಲ. ಈ ಬಿಗ್ ಬಾಸ್ ಟಾಸ್ಕ್ ಮಾತ್ರ ಅಲ್ಲ, ಹೊರಗಿಂದ ನೋಡಿ, ಬಿಗ್ ಬಾಸಲ್ಲಿ ಇರೋದು ನೋಡಿ, ಏನೇನು ಮಾಡಿದ್ದಾರೆ, ಹೆಂಗಿದ್ದಾರೆ, ಏನು ಆಡ್ತಾ ಇದ್ದಾರೆ ಎಲ್ಲ ನೀವು ನೋಡಿ, ಅದ್ರ ಮೇಲೆ ಕನ್ಸಿಡರ್ ಮಾಡಿ ವೋಟ್ ಮಾಡಿ. ಯಾರು ಮಾಡ್ತಾರೆ ಮಾಡಿ. ಆದ್ರೆ ಬಟ್ ಒಳ್ಳೆ ಒಬ್ಬ ವ್ಯಕ್ತಿನ ಆಸೆ ಹೆಂಗಿದ್ರೆ ನಾವು ವೋಟ್ ಮಾಡಿದಾಗ ಮಾತ್ರ. ಯಾಕಂದರೆ ಈ ಸಲ ಬಿಗ್ ಬಾಸ್ ವಿನ್ನರ್ ಹೆಂಗಿದೆ, ವೋಟಿಂಗ್ ಮೇಲೆ ಇದೆ. ನೀವು ಜಾಸ್ತಿ ವೋಟಿಂಗ್ ಯಾರು ಮಾಡ್ತಾರೆ ನೋಡಿದಿರ್ಬೋದು. ಮೊನ್ನೆ ಈಶಾನಿ ಅವರು ಏನೋ ಕಾಗೆ ಕಕ್ಕ ಅಂತ ಏನೋ ನಮ್ಮ ಡ್ರೋನ್ ಪ್ರತಾಪ್ ಅಣ್ಣವ್ರು ಹೇಳಿದ್ರು. ಆವಾಗ ಅವರು ಈಶಾನಿ ಅವರಿಗೆ ಆ ಪೋಸ್ಟ್ಗೆ ಲೈಕ್ ಎಷ್ಟು ಬಂದಿದೆ, 4,000 ಏನೋ ಲೈಕ್ ಸಮಥಿಂಗ್ ಬಂದಿತ್ತು. ಆದ್ರೆ ಬಟ್ ಅದಕ್ಕೆ ಕಮೆಂಟ್ ಬಂದಿದೆ ಎಷ್ಟು, 1 ಲಕ್ಷ ಮೇಲ್ಗಡೆ. ಇದು ಎಲ್ಲಿಂದ ಹೇಳ್ಬೇಕಾರೆ, ಡ್ರೋನ್ ನಮ್ಮೊಂದು ಪ್ರತಾಪ್ ಅವರ ಅಣ್ಣವರ ಫ್ಯಾನ್ ಪೇಜ್ ಯಾವ ರೀತಿ ಇದೆ, ಫ್ಯಾನ್ಸು ಯಾವ ರೀತಿ ಇದ್ದಾರೆ, ಜನ ಯಾವ ರೀತಿ ಇಷ್ಟಪಡ್ತಾ ಇದ್ದಾರೆ ನೀವು ನೋಡಿ, ಥಿಂಕ್ ಮಾಡಿ. ಜಸ್ಟ್ ಒಂದು ಫೋಟೋ ಈ ರೀತಿ ಇದೆ ಅಂದರೆ ವೋಟಿಂಗ್ ಯಾವ ರೀತಿ ರೇಂಜಲ್ಲಿ ಹೋಗಿರ್ಬೋದು. ನೋಡೋಣ ಎಲ್ಲ ಯಾರು ವಿನ್ ಆಗ್ತಾರೆ. ನನಗೆ ಅನಿಸಿದ ಮಟ್ಟಿಗೆ ಹೇಳ್ಬೇಕಾರೆ ನಾನು ಹೇಳೋದು ಇಷ್ಟೇ, ಇವ್ರಿಗೆಲ್ಲರಿಗೂ ಇನ್ನಿದೆ, ಇವರು ಎಲ್ಲರೂ ಒಂದು ಲೈಫ್ ಸೆಟ್ಲ್ ಇದ್ದಂಗೆ ಇದ್ದಾರೆ. ಆದರೆ ಬಿಟ್ಟು ನಮ್ಮೊಂದು ಡ್ರೋನ್ ಪ್ರತಾಪ್ ಅಣ್ಣವ್ರಿಗೆ ಏನೂ ಇಲ್ಲ, ಬೆಸ್ಟ್. ಆದರೆ ನನಗೆ ಹೇಳೋದು ಇವರಿಗೆ ವೋಟ್ ಹಾಕಿ ಅಂತ ಹೇಳಲ್ಲ, ನಾನು ಊಟ ಹಾಕೋದು ಪ್ರತಾಪ್ ಅವ್ರಿಗೆ. ನಿಮಗೆ ಯಾರು ನನಗೆ ಗೆಲ್ಲೋದು ಚಾನ್ಸಸ್ ಇರೋದು ಇವರು ಮತ್ತು ಯಾರು ಅಂದರೆ ವರ್ತೂರ್ ಸಂತೋಷ್ ಅನ್ನೋರು ಮತ್ತು ಅದು ಡ್ರೋನ್ ಪ್ರತಾಪ್ ಅವರು. ಇವರು ಬಿಟ್ಟರೆ ಸಂಗೀತ ಅವರು, ಈ 3 ಜನದ ಗೆಲ್ಲೋ ಚಾನ್ಸಸ್ ಇದೆ. ಈ ಪ್ರತಾಪ್ ಅವರು, ಸಂಗೀತ ಅವರು ಮತ್ತು ವರ್ತೂರ್ ಸಂತೋಷ್ ಅವರು, ಈ 3 ಜನ ಗೆಲ್ಲೋ ಚಾನ್ಸಸ್ ತುಂಬ ಇದೆ. ನೋಡೋಣ ಯಾರು ಗೆಲ್ತಾರೆ, ಯಾರು ಜಾಸ್ತಿ ಓಟ್ ಬರುತ್ತೆ ನೋಡೋಣ. ಓಟ್ ಮೇಲೆ ಡಿಸೈಡ್ ಆಗುತ್ತೆ. ನೋಡೋಣ ವಿನ್ ಆಗಲಿ, ಯಾರು ವಿನ್ ಆಗ್ತಾರೆ. ಒಬ್ಬರು ಬಿಗ್ ಬಾಸಲ್ಲಿ ವಿನ್ ಆಗೋದು ಒಬ್ಬರೇ. ಅದ್ರ ಬಟ್ಟು ಆ ಬಿಗ್ ಬಾಸಲ್ಲಿ ವಿನ್ ಆಗಲಿ ಅನ್ನೋದು ಕೂಡ ಹೊರಗಡೆ ಇದ್ದಂಥ ಜನರು ಎಲ್ಲರೂ ಗೆದ್ದಿದ್ದಾರೆ, ಮನಸ್ಸು ಕದ್ದಿದ್ದಾರೆ ಅವರು ಅಷ್ಟೇ. ಗೆದ್ದಂಗೆ ಎಲ್ಲರೂ ಯಾರು ಗೆದ್ದರೂ ಖುಷಿ. ಆದ್ರ ಬಟ್ಟು ನಾನು ಪ್ರತಾಪ್ ಅವರಿಗೆ ಹೇಳೋದು ಅಂತ ಈ ಒಂದು ನಿಮಗೋಸ್ಕರ ಮಾಡಿದ್ದೀನಿ. ಯಾರು ವಿನ್ ಆಗ್ತಾರೆ ಚಿಕ್ಕದಾಗಿ ಕಮೆಂಟ್ಸಲ್ಲಿ ಕಮೆಂಟಿಗೆ ತಿಳಿಸಿ. ಯಾರು ಜಾಸ್ತಿ ಕಮೆಂಟ್ ಆಗ್ತಾರೆ ಅವರೇ ವಿನ್ ಆಗೋ ಚಾನ್ಸಸ್ ಇರುತ್ತೆ.
ಬೇಗ 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 ಹಾಕಿ. ಇಲ್ಲಿ ಹಾಕಿದ್ರೆ ಅಲ್ಲಿ ಅಲ್ಲ, ಹಂಗೆಲ್ಲ. ಇಲ್ಲಿ ಯಾರು ವಿನ್ ಕಮೆಂಟ್ ಹಾಕ್ತಾರೆ ನೋಡೋಣ, ಜಾಸ್ತಿ ಯಾರು ಫ್ಯಾನ್ ಪೇಜ್ ಇದೆ, ಯಾರಿಗೇನಾಗ್ಬೋದು ನೋಡೋಣ. ನನಗನ್ಸಿದ ಮಟ್ಟಿಗೆ ಪ್ರತಾಪ್ ಅವರು ವಿನ್ ಆಗೋ ಚಾನ್ಸಸ್ ತುಂಬ ಇದೆ ಅಂತ ಈ ಒಂದು ಮುಸ್ಲಿಂ ಪ್ರತಿಭಾ ಕ್ರಿಕೆಟ್ ಮೆಂಬರ್ಸ್ ಎಲ್ಲ ಈ ಒಂದು ಇಷ್ಟ ಲೈಕ್ ಮಾಡಿ ಅಂತ ಇವತ್ತು ಮುಸ್ಲಿಂ ಪ್ರತಿಭಾ. ಯಾರಿಗೂ ಇದು ಯಾವುದೋ ಪ್ರಮೋಷನ್ ಇಲ್ಲ ರೀ, ನನ್ನ ಪ್ರೀತಿಯ ನಾನು ಕೂಡ ಬಿಗ್ ಬಾಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನಾನು ಬಿಗ್ ಬಾಸ್ ನೋಡೋದಕ್ಕೆ ಕಾರಣ ಅಂದರೆ ಏನಪ್ಪ, ಈ ಸಲ ನಮ್ಮ ಪ್ರತಾಪ್ ಅವರು ನೋಡಿ ಬಿಗ್ ಬಾಸ್ ನೋಡ್ತಾ ಇದ್ದೀನಿ, ಖುಷಿ ಆಗುತ್ತೆ. ಫಸ್ಟ್ ಟೈಮ್ ಸೀಸನ್ 10 ಬಿಗ್ ಬಾಸ್ ನೋಡ್ತಾ ಇರೋದು, ಒಂದು ಎಪಿಸೋಡ್ ಮಿಸ್ ಮಾಡಿಲ್ಲ, ಎಲ್ಲ ಎಪಿಸೋಡ್ ನೋಡಿದ್ದೀನಿ ಅಂತ ಈ ಒಂದು ಮುಸ್ಲಿಂ ಪ್ರತಿಯೊಬ್ಬರ ಜೀವನ ಮತ್ತೆ ಸಿಗ್ತೀನಲ್ಲ. ಬಾಯ್.